ಕನ್ನಡ ಹೋರಾಟಗಾರರು ಮತ್ತೆ ಕನ್ನಡಿಗರು ಆ ಸಿನಿಮಾವನ್ನ ತಡಿಬೇಕಾ ಬಿಡಬೇಕಾ ಅನ್ನುವಂತ ನಿರ್ಧಾರವನ್ನ ಇನ್ನೂ ನಾವು ಮಾಡಿಲ್ಲ. ಕನ್ನಡ ತಾಯಿಯ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ಕನಿಷ್ಠ ಗೌರವ ಇಲ್ಲ. ಕಮಲಾಸನ್ ಅನ್ನುವಂತ ಒಬ್ಬ ವ್ಯಕ್ತಿಗೆ ಕನಿಷ್ಠ ಗೌರವ ಇಲ್ಲ. ಇವತ್ತು ಕನ್ನಡ ಚಿತ್ರರಂಗದ ಅಳಿವು ಉಳಿವಿನ ಪ್ರಶ್ನೆ, ಅದೇ ರೀತಿ ಕನ್ನಡ ಹೋರಾಟದ ಅಳಿವು ಉಳಿವಿನ ಪ್ರಶ್ನೆ ಇವತ್ತು ಉದ್ಭವ ಆಗಿದೆ ಅಂದ್ರೆ ತಪ್ಪಾಗಲ್ಲ. ತಗ್ ಲೈಫ್ ಸಿನಿಮಾಕ್ಕೆ ಸುಪ್ರೀಂ ಕೋರ್ಟ್ ಬಿಡುಗಡೆಗೆ ಅವಕಾಶವನ್ನ ಕೊಟ್ಟಿದೆ. ಆದ್ರೆ ನಾವು ಕನ್ನಡ ಹೋರಾಟಗಾರರು ಮತ್ತೆ ಕನ್ನಡಿಗರು ಆ ಸಿನಿಮಾವನ್ನ ತಡಿಬೇಕಾ ಬಿಡಬೇಕಾ ಅನ್ನುವಂತ ನಿರ್ಧಾರವನ್ನ ಇನ್ನೂ ನಾವು ಮಾಡಿಲ್ಲ. ಅದಕ್ಕೂ ಮುಂಚೆನೆ ರಾತ್ರೋರಾತ್ರಿ ಪೊಲೀಸರು ಬಂದಿರುವಂತದ್ದು ಮನೆ ಹತ್ರ, ಇದೆಲ್ಲ ಬೆಳವಣಿಗೆ ನೋಡಿದ್ರೆ ಮುಂದೆ ಹೋರಾಟ ಮಾಡುವಂತದ್ದು ತುಂಬಾ ಕಷ್ಟ ಇದೆ ಅನ್ಸುತ್ತೆ. ಈ ರೀತಿ ರಾತ್ರಿಯಿಂದ 10-15 ಜನ ಪೊಲೀಸರು ಮನೆ ಹತ್ರ ಇರುವಂತದ್ದು, ನಮ್ಮನ್ನು ಕಾಯುವಂತದ್ದು, ಎಲ್ಲಿ ಹೋಗ್ತೀರಿ ಕೇಳುವಂತದ್ದು, ಏನ್ ಮಾಡ್ತೀರಾ ಅನ್ನುವಂತ ಕೇಳುವಂತದ್ದು ಅಂದ್ರೆ ನಮ್ಗೆ ಕಾನೂನಿನಲ್ಲಿ ಸ್ವಾತಂತ್ರ್ಯ ಇಲ್ವಾ ಅನ್ನುವಂತ ಪ್ರಶ್ನೆ ಇವತ್ತು ನಾವು ಹಾಕ್ಬೇಕಾಗತ್ತೆ. ನಾನಿವತ್ತು ಕನ್ನಡಿಗರಲ್ಲಿ ಮನವಿಯನ್ನ ಮಾಡ್ಕೊಂತ ಇದ್ದೀನಿ, ಕನ್ನಡ ಹೋರಾಟಗಾರರಲ್ಲಿ ಮನವಿಯನ್ನ ಮಾಡ್ಕೊಂತ ಇದ್ದೀನಿ, ಮತ್ತು ರಾಜಕಾರಣಿಗಳು ಮತ್ತು ಕನ್ನಡದ ಪರವಾಗಿರುವಂತಹ ರಾಜಕೀಯ ಪಕ್ಷಗಳು ಮತ್ತು ವಾಣಿಜ್ಯ ಮಂಡಳಿ ಇವತ್ತು ತಗ್ ಲೈಫ್ ಸಿನಿಮಾವನ್ನ ಎಲ್ಲ ಬಹಿಷ್ಕಾರ ಮಾಡಿದ್ದಾರೆ. ಒಂದು ಪಕ್ಷ ಕರ್ನಾಟಕದಲ್ಲಿ ಬಿಡುಗಡೆಯಾದ್ರೆ ಮೊದಲನೇದಾಗಿ ಎಲ್ಲ ಕನ್ನಡ ಹೋರಾಟಗಾರರು ಟಿಕೆಟ್ ಅನ್ನ ಪಡೆದು, ನಮ್ಗೆ ಸಂವಿಧಾನದಲ್ಲಿ ಹಕ್ಕಿದೆ, ಟಿಕೆಟ್ ಅನ್ನ ಪಡೆದು ಸಿನಿಮಾವನ್ನ ನೋಡುವಂತ ಕೆಲಸ ನಾವು ಮಾಡ್ತೀವಿ ಅನ್ನುವಂತ ಸಂದೇಶವನ್ನ ಸ್ಪಷ್ಟವಾಗಿ ಕೊಡ್ತಾ ಇದ್ವಿ. ಯಾಕಂದ್ರೆ ಇವತ್ತು ಕನ್ನಡ ಚಿತ್ರರಂಗ ಸೊರಗಿದೆ. ಚಿತ್ರರಂಗ ಕನ್ನಡ ಸಿನಿಮಾಗಳನ್ನ ಸಂಜು ವೆಟ್ಸ್ ಗೀತೆ ಇರ್ಬೋದು ಅಥವಾ ಮಾದೇಶ್ ಅನ್ನುವಂತ ಸಿನಿಮಾ ಇರ್ಬೋದು, ಇವತ್ತು ಅದನ್ನ ಎತ್ತಂಗಡಿ ಮಾಡಿ ಪರಭಾಷೆ ಚಿತ್ರಗಳಿಗೆ ಇಲ್ಲಿ ರತ್ನಗಂಬಳಿ ಹಾಸಿ ಹಣವನ್ನ ಸಂಪಾದನೆ ಮಾಡಿ ಲೂಟಿ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಆದ್ರೆ ಕನ್ನಡ ತಾಯಿಯ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ ಕನಿಷ್ಠ ಗೌರವ ಇಲ್ಲ. ಕಮಲಾಸನ್ ಅನ್ನುವಂತ ಒಬ್ಬ ವ್ಯಕ್ತಿಗೆ ಕನಿಷ್ಠ ಗೌರವ ಇಲ್ಲ. ಇದನ್ನ ತೀವ್ರವಾಗಿ ವಿರೋಧಿಸಬೇಕಾಗತ್ತೆ. ಒಬ್ಬ ವ್ಯಕ್ತಿಯ ವಿರುದ್ಧ ಇಡೀ ಸರ್ಕಾರ ನಿಂತ್ಕೋಬೇಕಾಗತ್ತೆ. ಸರ್ಕಾರನೇ ಬಿಡುಗಡೆಗೆ ಅವಕಾಶ ಮಾಡಿಕೊಡಲ್ಲ ಅನ್ನುವಂತ ಮಾತನ್ನು ಹೇಳಿದಿರ. ವಾಣಿಜ್ಯ ಮಂಡಳಿ ಹೇಳಿದೆ. ಒಂದ್ ಪಕ್ಷ ಕರ್ನಾಟಕದಲ್ಲಿ ಬಿಡುಗಡೆ ಆದ್ರೆ ನಾವೆಲ್ಲ ಕನ್ನಡ ಹೋರಾಟಗಾರರು, ಪ್ರತಿಯೊಬ್ಬ ಕನ್ನಡ ಹೋರಾಟಗಾರನು ಸಿನಿಮಾವನ್ನ ನೋಡೋದ್ರ ಮುಖಾಂತರ, ಟಿಕೆಟ್ ಅನ್ನ ತಗೊಂಡು ಸಿನಿಮಾವನ್ನ ನೋಡೋದ್ರ ಮುಖಾಂತರ ನಾವು ಸ್ಪಷ್ಟವಾದ ಸಂದೇಶವನ್ನ ಕೊಡಬೇಕಾಗತ್ತೆ ಅನ್ನುವಂತ ನಾವು ಹೇಳ್ಬೇಕಾಗುತ್ತೆ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.